ನಿಯಮಿತ ಸ್ತನ ಪರೀಕ್ಷೆಯಿಂದ ಸ್ತನ ಕ್ಯಾನ್ಸರ್ ಅನ್ನು ತಡೆಯಿರಿ. ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿದ್ರೆ ಕ್ಯಾನ್ಸರ್ ಅನ್ನು ಗುಣಪಡಿಸುವ ಸಾಧ್ಯತೆ ಹೆಚ್ಚು. ಸ್ತನ ಕ್ಯಾನ್ಸರ್ನ ಆರಂಭಿಕ ಪತ್ತೆಗಾಗಿ ಸ್ಕ್ಯಾನ್ ಮಾಡಿಸಿಕೊಳ್ಳಿ. ಸಂಪರ್ಕಿಸಿ ನಂಜಪ್ಪ ಆಸ್ಪತ್ರೆ, ಕುವೆಂಪು ರಸ್ತೆ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 0818268000 ಅಥವಾ 0818223967 ಮತ್ತು ಮಾಗನೂರು ಬಸಪ್ಪ ರಸ್ತೆ, ದಾವಣಗೆರೆ. ಸಂಪರ್ಕಿಸಿ 0812260111 ಅಥವಾ 081922603333. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಸಂಪೂರ್ಣವಾದ ಹಿನ್ನೆಲೆಯಲ್ಲಿ ನಿನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಉಪಸ್ಥಿತಿಯಲ್ಲಿ ಭವ್ಯ ರಾಮ ಮಂದಿರದ ಮೇಲೆ ಭಗವಧ್ವಜವನ್ನು ಹಾರಿಸಲಾಯಿತು. ಶಿವಮೊಗ್ಗದಿಂದ ಅಯೋಧ್ಯೆಗೆ ತೆರಳುವ ಪ್ರಯಾಣಿಕರಿಗೆ ಸಂಸದ BY ರಾಘವೇಂದ್ರ ಅವರು ಒಂದು ಸಂತಸದ ವಿಚಾರವನ್ನು ಸೂಕ್ಷ್ಮವಾಗಿ ಹೇಳಿದ್ದಾರೆ. ಅದು ಏನು ಅನ್ನೋದನ್ನ ಕೇಳೋಣ ಬನ್ನಿ. ಯೋಗ ಒಂದು ನಿನ್ನೆ ಧರ್ಮದ ಧ್ವಜ ಭವ್ಯ ಶ್ರೀರಾಮ ಮಂದಿರ ಉತ್ತರ ಪ್ರದೇಶದಲ್ಲಿ ಅಯೋಧ್ಯೆಯಲ್ಲಿ ತನ್ನ ಸಂಪೂರ್ಣವಂಥ ಕೆಲಸವನ್ನು ಮುಗಿಸಿ ನಿನ್ನೆಯಿಂದ ಹಾರಾಟ ಶುರುವಾಗಿದೆ. ಹಾಗೆ ಇಷ್ಟೇ ಮಾತ್ರ ಹೇಳ್ತೀನಿ, ಯಾರ್ಯಾರು ಭಾರತದ ಹಿಂದುತ್ವದ ವಿಚಾರಗಳಲ್ಲಿ, ನಮ್ಮ ಭಾರತದ ಸಂಸ್ಕೃತಿ ವಿಚಾರದಲ್ಲಿ ಯಾರ್ಯಾರು ಅವತ್ತು ತಕರಾರು ಎತ್ತಿದ್ರು ಅವರೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಕಾಣೋ ರೀತಿಯಲ್ಲೇ ಇವತ್ತು ಒಂದು ತುದಿ ಮುಟ್ತಾ ಇರೋದು ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಹಾಗೆ ಈ ಸಂದರ್ಭದಲ್ಲಿ ಧರ್ಮ ಸಂಸ್ಥಾಪನೆ ಇನ್ನೂ ಹೆಚ್ಚು ಅದಕ್ಕೆ ಶಕ್ತಿ ತುಂಬಬೇಕು. ಸ್ವಾತಂತ್ರ್ಯ ಬಂದರು 2047ನೇ ಇಸ್ವಿಗೆ 100 ವರ್ಷ ತುಂಬ್ತಿರೋಂಥ ಈ ಸಂದರ್ಭದಲ್ಲಿ ಭಾರತದ ಎಲ್ಲ ದಿಕ್ಕಿನಲ್ಲೂ ಕೂಡ ಎಲ್ಲ ಎತ್ತರಕ್ಕೆ ಬೆಳಿಬೇಕು ಅನ್ನೋದು ಪ್ರಧಾನಮಂತ್ರಿಗಳ ಒಂದು ಅಪೇಕ್ಷೆಯಂತೆ. ಅಂಥ ಒಬ್ಬ ಮಹಾಪುರುಷ ಅಂದರೂ ಕೂಡ ತಪ್ಪಾಗಲಾರದು. ಅವರು ನಾಳೆ ಉಡುಪಿಗೆ ಆಗಮಿಸ್ತಾ ಇದ್ದಾರೆ. ಅಲ್ಲೂ ಕೂಡ ಪೇಜಾವರ ಶ್ರೀಗಳ ಒಂದು ನೇತೃತ್ವದಲ್ಲಿ ಅಲ್ಲಿ ನಡೀತಿರುವಂಥ ಒಂದು ಭಗವದ್ಗೀತಾ ಅಭಿಯಾನ ಇರ್ಬೋದು, ಮತ್ತು ಅಲ್ಲೇ ಕಾರವಾರದಲ್ಲಿ ಭವ್ಯ ಶ್ರೀರಾಮನ ವಿಗ್ರಹದ ಒಂದು ಉದ್ಘಾಟನೆ ಕಾರ್ಯಕ್ರಮದಲ್ಲೂ ಕೂಡ ಪಾಲ್ಗೊಳ್ತಿರೋದು ನಮ್ಮೆಲ್ಲರ ಒಂದು ಹೆಮ್ಮೆಯ ಸಂಗತಿ. ಇಂಥ ಸಂದರ್ಭದಲ್ಲೂ ಕೂಡ ಅಂಥ ಪ್ರಧಾನಮಂತ್ರಿಗಳಿಂದ ಭವ್ಯ ಶ್ರೀರಾಮನ ಒಂದು ವಿಚಾರಗಳಿಗೆ ಮಹತ್ವ ಸಿಗ್ತಿರೋದು ನಮ್ಮ ದೇಶದ ಒಂದು ಸೌಭಾಗ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಶಿವಮೊಗ್ಗದಿಂದ ಅಯೋಧ್ಯೆಗೆ ಅದೇ ಎಲ್ಲದಕ್ಕೂ ಕೂಡ ನಿಮಗೆ ಗೊತ್ತಿದೆ, ನಮ್ಮ ಶಿವಮೊಗ್ಗದ್ದು ಆ ನೈಟ್ ಲ್ಯಾಂಡಿಂಗ್ ಫೆಸಿಲಿಟಿ ಆದಮೇಲೆ ನಾನು ಬೇರೆ ಬೇರೆ ವಿಮಾನಗಳನ್ನು ತರೋಂಥ ದಿಕ್ಕಿನಲ್ಲಿ ನಾನು ಪ್ರಯತ್ನವನ್ನು ಮಾಡ್ಬೋದು. ಇವತ್ತು ಸೈಕ್ಲೋನಿಂದ ಮೋಡದ ವಾತಾವರಣ ಇದೆ, ನಮಗೆ ಕ್ಲಾರಿಟಿ ಇಲ್ಲ ವೆದರ್ದು. ಸೊ ಇಂಥ ಸಂದರ್ಭದಲ್ಲಿ ಸಾಕಷ್ಟು ತೊಂದರೆ ಆಗುತ್ತೆ. ಹಾಗಾಗಿ ನಮಗೆ ವಿಸಿಬಿಲಿಟಿ ಇಶ್ಯೂ ಸಾಲ್ವ್ ಆದಮೇಲೆ ನಾವು ಬೇರೆ ದಿಕ್ಕಿನಲ್ಲಿ ಯೋಚನೆ ಮಾಡ್ಬೋದು. ವಿಶ್ವಾಸ ಇದೆ ಆದಷ್ಟು ಬೇಗ ನಮ್ಮ ರಾಜ್ಯ ಸರ್ಕಾರ ಈಗ ಆಲ್ರೆಡಿ ಅನುದಾನ ಬಿಡುಗಡೆ ಮಾಡಿದೆ. ಕಾಮಗಾರಿ ಬೇಗ ಮುಗಿಸ್ಕೊಟ್ರೆ ಸೊ ಬರೋವಂಥ ದಿನದಲ್ಲಿ ಇವೆಲ್ಲದೂ ಕೂಡ ನಾವು ಯೋಚನೆ ಮಾಡಲಿಕ್ಕೆ ಅವಕಾಶಗಳಿದೆ ಸರ್.